ನಮಸ್ತೆ ಎಲ್ರಿಗೂ, ವಿಡಿಯೋಗೆ ಸುಸ್ವಾಗತ. ಕಂಪನಿ ಹೆಸರು ಬಂದು BEML ಲಿಮಿಟೆಡ್. ಇದೊಂದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಕಂಪನಿ ಆಗಿದೆ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ ಆಗಿರೋದ್ರಿಂದ ಇದೊಂದು ಒಳ್ಳೆ ಕಂಪನಿ ಆಗಿದೆ. ಇಲ್ಲಿ ನೋಡೋದು, ಕಂಪನಿ ತುಂಬ ಸೆಕ್ಟರ್ಸಲ್ಲಿ ಕೆಲಸ ಮಾಡುತ್ತೆ. ಮೆಟ್ರೋ ಆ್ಯಂಡ್ ರೈಲ್, ಏರೋಸ್ಪೇಸು, ಡಿಫೆನ್ಸು ಮತ್ತು ಮೈನಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾಯಿದೆ. ಸೊ ಏನು ರಿಕ್ರೂಟ್ಮೆಂಟ್ ವೇಕೆನ್ಸಿ ಕಾಲ್ ಮಾಡಿದ್ರು, ಬನ್ನಿ ನೋಡೋಣ. ರಿಕ್ರೂಟ್ಮೆಂಟ್ ಆಫ್ ಎಕ್ಸಿಕ್ಯೂಟಿವ್ಸ್ ಫಾರ್ ಹ್ಯೂಮನ್ ರಿಸೋರ್ಸ್, ಇದೊಂದು ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ಇರೋಂಥ ವೇಕೆನ್ಸಿಗಳನ್ನ ಕಾಲ್ ಮಾಡಿದ್ದಾರೆ. ಸೊ ಬನ್ನಿ ಆಗಿದ್ರೆ ನೋಡೋಣ ಏನೇನು ವೇಕೆನ್ಸಿ ಕಾಲ್ ಮಾಡಿದ್ದಾರೆ, ಯಾವಾಗ ಲಾಸ್ಟ್ ಡೇಟು, ಏನೇನು ಅಪ್ಲಿಕೇಶನ್ಸು, ಕ್ವಾಲಿಫಿಕೇಷನ್ಸು, ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್, ಎಷ್ಟು ವೇಕೆನ್ಸಿ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಪೊಸಿಷನ್ ಆಫೀಸರ್ HR ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಪೊಸಿಷನ್ ಇದೆ ಆಫೀಸರ್ ಅಸಿಸ್ಟೆಂಟ್ ಮ್ಯಾನೇಜರ್ HR. ಸೊ ಇದೆರಡು ಪೊಸಿಷನ್ಸ್ನ ಕಾಲ್ ಮಾಡಿದ್ದಾರೆ. ನಾನು ಇವಾಗ ಬಂದು ಫಸ್ಟ್ ಪೊಸಿಷನ್ ಬಂದು ಆಫೀಸರ್ HR ಬಗ್ಗೆ ಹೇಳ್ತೀನಿ. ವೇಕೆನ್ಸಿ ಬಂದು 22 ಇದೆ. ಇದು ಇನ್ಕ್ಲೂಸಿವ್ ಆಫ್ ಆಫೀಸರ್ ಅಸಿಸ್ಟೆಂಟ್ HR ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಎರಡೂ ಕೂಡ ಸೇರಿ 22 ವೇಕೆನ್ಸಿ ಇರುತ್ತೆ, ಅಂದರೆ 22 ವೇಕೆನ್ಸೀಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಪೊಸಿಷನ್ ಬೇಕಾದ ಕ್ವಾಲಿಫಿಕೇಷನ್, ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಮತ್ತು ಜಾಬ್ ಡಿಸ್ಕ್ರಿಪ್ಷನ್ ಏನಂತ ಕೊಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ ನೋಡಿ ಏನಂತ ಕೊಟ್ಟಿದ್ದಾರೆ. ಮ್ಯಾಂಡೇಟ್ರಿ ಗ್ರ್ಯಾಜುಯೇಟ್ ವಿತ್ 2 years of time MBA in HR, MSW or MA social work with HRIR, postgraduate degree, diploma in personal management and industrial relationship of 2 years ಅಂತ ಕೊಟ್ಟಿದ್ದಾರೆ. ಫುಲ್ ಟೈಮ್ ಕೋರ್ಸ್ ಆಗಿರಬೇಕು. ಇಂಡಸ್ಟ್ರಿಯಲ್ ರಿಲೇಷನ್ ಅಥವಾ HR ವಿತ್ ಲೇಬರ್ ರೆಕಗ್ನೈಸೇಷನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸೆಕ್ಯೂರ್ಡ್ ಫಸ್ಟ್ ಕ್ಲಾಸ್ ಇನ್ ಪೋಸ್ಟ್ ಗ್ರ್ಯಾಜುಯೇಷನ್. ಸೊ ಇದು ಪೋಸ್ಟ್ ಗ್ರ್ಯಾಜುಯೇಷನ್ ಫಸ್ಟ್ ಕ್ಲಾಸ್ ಇಸ್ ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ. ಡಿಸೈರಬಲ್ ಬಂದು ಡಿಗ್ರಿ ಇನ್ ಲಾ, ಪ್ರೊಫೆಷನಲ್ ಸರ್ಟಿಫಿಕೇಷನ್ HR ರಿಲೇಟೆಡ್ ಏರಿಯಾಸ್. ಸೊ ಯಾವುದೇ HR ರಿಲೇಟೆಡ್ ಏರಿಯಾಸಲ್ಲಿ ಪ್ರೊಫೆಷನಲ್ ಸರ್ಟಿಫಿಕೇಷನ್ ಇದ್ದರೆ ಅಡ್ವಾಂಟೇಜ್ ಆಗುತ್ತೆ ಫ್ರೆಂಡ್ಸ್. ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಏನು ಕೊಟ್ಟಿದ್ದಾರೆ ನೋಡೋಣ. ಕ್ಯಾಂಡಿಡೇಟ್ ಶುಡ್ ಹ್ಯಾವ್ 2 years ಆಫ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಇದು ಕ್ವಾಲಿಫಿಕೇಷನ್ ಆದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಬೇಕಾಗಿರೋಂಥ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಡಿಸೈರಬಲ್ ಎಕ್ಸ್ಪೀರಿಯೆನ್ಸ್ ಬಂದು HR ಫಂಕ್ಷನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ವರ್ಕ್ ಮಾಡಿದರೆ ತುಂಬ ಅಡ್ವಾಂಟೇಜ್ ಇರುತ್ತೆ. ಮತ್ತು ನೋಡ್ಬೋದು, ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಬಂದು 4 years ಆಫ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಡಿಸೈರಬಲ್ ಬಂದು ಅಗೇನ್ ಇದರಲ್ಲಿ HR ಫಂಕ್ಷನ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ IT ಇಂಡಸ್ಟ್ರಿ ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸಲ್ಲಿ ವರ್ಕ್ ಮಾಡಿರೋಂಥ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕ್ಯಾಂಡಿಡೇಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಜಾಬ್ ಡಿಸ್ಕ್ರಿಪ್ಷನ್ ಎಲ್ಲಿ ನೋಡ್ಬೋದು ಏನಂತ ಕೊಟ್ಟಿದ್ದಾರೆ. ಸೊ ಪ್ಲೇಸ್ ಆಫ್ ಪೋಸ್ಟಿಂಗ್ ಬಂದು ಬೆಮೆಲ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಫೆಸಿಲಿಟೀಸ್ ಅಕ್ರಾಸ್ ದ ನೇಷನ್. ಸೊ ಮೇಯ್ನಾಗಿ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಬಂದು ಬ್ಯಾಂಗ್ಳೂರು, ಮೈಸೂರು, KGF ಮತ್ತು ಮೈಸೂರಲ್ಲಿರುತ್ತೆ, ಪಾಲಕ್ಕಾಡಲ್ಲಿರುತ್ತೆ. ಸೊ ಹಾಗಾಗಿ 4 ಮೇಜರ್ ಲೊಕೇಶನ್ಸು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಆಗಿರುತ್ತೆ. ಇನ್ನು ಉಳಿದೆಲ್ಲ ಲೊಕೇಶನ್ ಮಾರ್ಕೆಟಿಂಗ್ ಫೆಸಿಲಿಟೀಸ್ ಅಕ್ರಾಸ್ ದ ಇಂಡಿಯಾ ಆಗಿರುತ್ತೆ. ಸೊ ಇಲ್ಲೊಂದು ನೋಟ್ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ಶಿಲ್ ಅಪ್ಲೈ ಓನ್ಲಿ ಫಾರ್ ಸಿಂಗಲ್ ಪೊಸಿಷನ್ ಅಂತ ಕೊಟ್ಟಿದ್ದಾರೆ. ಈವನ್ ಎರಡಕ್ಕೂ ಎಲಿಜಿಬಲ್ ಇದ್ದರೂ ಕೂಡ ಅವ್ರು ಯಾವುದಾದ್ರೂ ಯಾವ್ದು ಮೋಸ್ಟ್ ಸೂಟಬಲ್ ಪೊಸಿಷನ್ ಇರುತ್ತೆ ಅದಕ್ಕೆ ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಬನ್ನಿ ನೋಡೋಣ. ಎಲಿಜಿಬಿಲಿಟಿ, ಪೇ ಸ್ಕೇಲ್ ಆ್ಯಂಡ್ ರೆಮ್ಯುನರೇಷನ್. ಆಫೀಸರ್ HR ಬಂದು 2 years ಎಕ್ಸ್ಪೀರಿಯೆನ್ಸ್ ಬೇಕಾಗಿರುತ್ತೆ. ಅಪ್ಪರ್ ಏಜ್ ಲಿಮಿಟ್ ಬಂದು 29 years ಇರುತ್ತೆ. ಪೇ ಸ್ಕೇಲ್ ಬಂದು 40,000 ಬೇಸಿಕ್ಕಿಂದ ಸ್ಟಾರ್ಟ್ ಆಗಿ 1,40,000 ತನಕ ಕೂಡ ಇದೆ. ಗ್ರೇಡ್ 3 ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ HR ಅಂತ ಕರೀತಾರೆ. 4 years ಆಫ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಇರಬೇಕು. 30 years ತನಕ ಅಪ್ಪರ್ ಏಜ್ ಲಿಮಿಟ್ ಇದೆ. ಬೇಸಿಕ್ ಸ್ಯಾಲ್ರಿ ಬಂದು 50,000ಇಂದ ಸ್ಟಾರ್ಟ್ ಆಗಿ 1,60,000 ತನಕ ಹೋಗುತ್ತೆ ಫ್ರೆಂಡ್ಸ್. ಇದ್ರ ಜೊತೆಗೆ ಬೇರೆ ಅಲಯನ್ಸ್ ಎಲ್ಲ ಇರುತ್ತೆ, ಅದರಿಂದ ಸ್ಯಾಲ್ರಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಅಪಾರ್ಟ್ ಫ್ರಮ್ ಬೇಸಿಕ್ ಸ್ಯಾಲ್ರಿ ಏನು ಮೆನ್ಷನ್ ಮಾಡಿದ್ರು ಮೇಲ್ಗಡೆ, ಇದರಲ್ಲಿ ಪರ್ಕ್ಸ್ ಅಂತ ಬರುತ್ತೆ, ಅದು ಕೂಡ ಸ್ಯಾಲ್ರಿಲಿ ಇನ್ಕ್ಲೂಸಿವ್ ಆಗಿರುತ್ತೆ. 13.78 ಅಪ್ಲಿಕಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಪ್ರೆಸೆಂಟ್ ಪರ್ಕ್ಸ್ ಇರುತ್ತೆ. ಇನ್ನೊಂದು ಕಂಪ್ನಿ ತುಂಬ ಚೆನ್ನಾಗಿ ಬೆಳೆದ್ರೆ, ಇದು ಗ್ರೋತ್ ಆದರೆ ಇನ್ನೂ ಪರ್ಕ್ಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತು HRA ಕೊಡ್ತಾರೆ. ಪ್ರಾವಿಡೆಂಟ್ ಫಂಡ್ಗೆ ಎಲಿಜಿಬಿಲಿಟಿ ಇರ್ತಾರೆ. ಗ್ರ್ಯಾಚ್ಯುಯಿಟಿ ಇರುತ್ತೆ, PRP ಇರುತ್ತೆ. ಸೊ ಇದೆಲ್ಲ ಅದರ್ ಕಂಪ್ನಿ ಬೆನಿಫಿಟ್ಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಅಪ್ಪರ್ ಏಜ್ ಲಿಮಿಟೆಡ್ ಏನು ಕೊಟ್ಟಿದ್ದಾರೆ ಇದು ರಿಲ್ಯಾಕ್ಸಬಲ್ ಆಗಿರುತ್ತೆ. ಸೊ 5 years ಫಾರ್ SC ST, 3 years ಫಾರ್ OBC ಆ್ಯಂಡ್
ನಾನ್ ಕ್ರೀಮಿ ಲೇಯರ್ ಕ್ಯಾಂಡಿಡೇಟ್ಸ್ಗೆ ಆಗಿರುತ್ತೆ. ಸೊ PWD ಕ್ಯಾಂಡಿಡೇಟ್ಸ್ಗೆ 10 ಇಯರ್ಸ್ ತನಕ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ, ಅದು ನೋಡ್ಕೋಬೋದು. ಇದೆಲ್ಲ ಗೌರ್ಮೆಂಟ್ ಕಂಪನಿಲೂ ಆಲ್ಮೋಸ್ಟ್ ಇದು ಅಪ್ಲಿಕಬಲ್ ಆಗಿರುತ್ತೆ. ಸೊ ಇಲ್ಲಿ ಕ್ಯಾಟಗರಿ ವೈಸ್ ಬ್ರೇಕಪ್ ಏನೇನಿದೆ ಅಂತ ಕೊಟ್ಟಿದ್ದಾರೆ. HR ಪೊಸಿಷನ್ಸ್ಗೆ ಅನ್ರಿಸರ್ವ್ಡ್ಗೆ 11 ವೇಕೆನ್ಸಿ ಇದೆ, SCಗೆ 3 ವೇಕೆನ್ಸಿ ಇದೆ, STಗೆ 1 ಇದೆ, OBCಗೆ 5 ಇದೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 2 ಇದೆ. ಟೋಟಲಿ ಬಂದು 22 ವೇಕೆನ್ಸೀಸ್ ಇರುತ್ತೆ. ಸೊ ಎನಿ ಇಂಡಿಯನ್ ನ್ಯಾಷನಲ್ಸ್ ಮೇ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ಕೋಬೋದು, ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇಲ್ಲಿ ಏನು ಏಜ್, ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ಡಿಕ್ಲೇರ್ ಮಾಡ್ತಾರೆ ಅಪ್ಲಿಕೆಂಟ್ಸ್ ಅಪ್ಲೈ ಮಾಡಬೇಕಾದ್ರೆ, ಇದು 7th of January 2026 ವರೆಗೆ ಅಪ್ಲಿಕಬಲ್ ಆಗುತ್ತೆ ಫ್ರೆಂಡ್ಸ್. ಇದು ಬಂದು ಫಸ್ಟ್ ಕ್ಲಾಸ್ ಅಂದರೆ 60% ಇರಲೇಬೇಕು. ರಿಲ್ಯಾಕ್ಸೇಷನ್ ಬಂದು SC STಗೆ 5% ಇರುತ್ತೆ. ಈವನ್ PWD ಕ್ಯಾಂಡಿಡೇಟ್ಸ್ಗೂ ಕೂಡ 5% ರಿಲ್ಯಾಕ್ಸೇಷನ್ ಇರುತ್ತೆ. ಇದಿಷ್ಟು ಬಂದು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಆಯಿತು. ಇಲ್ಲಿ ನೋಡ್ಬೋದು, ಗೌರ್ಮೆಂಟ್ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ರೆ ಅಥವಾ ಪಬ್ಲಿಕ್ ಸೆಕ್ಟ್ರಲ್ಲಿ ಅಂಡರ್ಟೇಕಿಂಗ್ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ರೆ ಅವರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಬೇಕು ಡ್ಯೂರಿಂಗ್ ದ ಟೈಮ್ ಆಫ್ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ. ಅಥವಾ ಅಪ್ಲೈ ಮಾಡಬೇಕಾದ್ರೆ ಥ್ರೂ ಪ್ರಾಪರ್ ಚಾನಲ್ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ. ಡೀಟೇಲಾಗಿ ಪಾಯಿಂಟ್ ನಂಬರ್ 8ನ ಓದ್ಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಅದರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲಿ ನೋಡ್ಬೋದು. ಅಪ್ಲಿಕೇಶನ್ಸ್ ಫಿಲ್ ಮಾಡಬೇಕಾದ್ರೆ ಏನೇನು ಫಿಲ್ ಮಾಡಬೇಕು, ಏನು ರೆಡಿ ಇಟ್ಕೊಂಡಿರಬೇಕು, ಇದೆಲ್ಲ ಇದೆ ಬ್ರೀಫಾಗಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದ್ಬಿಟ್ಟು ಅಪ್ಲೈ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು ನಾನ್ ರಿಫಂಡಬಲ್ ಆಗಿರುತ್ತೆ ಮತ್ತು ಇದು 500 ರೂಪೀಸ್ ಆಗಿರುತ್ತೆ. SC ST ಮತ್ತು PWD ಕ್ಯಾಂಡಿಡೇಟ್ಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಇದು ಫ್ರೀ ಆಫ್ ಕಾಸ್ಟಲ್ಲಿ ಅವರು ಅಪ್ಲೈ ಮಾಡ್ಕೋಬೋದು. ಸೊ ಹೇಗೆ ಅಪ್ಲೈ ಮಾಡೋದಂತ ಕೊಟ್ಟಿದ್ದಾರೆ, ಹೌ ಟು ಅಪ್ಲೈ ಆನ್ಲೈನ್ನ. ಸೊ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಬಂದು ಇದನ್ನು ಅಪ್ಲೈ ಮಾಡೋದಕ್ಕೆ 7th of January 2026 ಆಗಿರುತ್ತೆ. ಅಪ್ ಟು 6 PM ತನಕ ಅವೈಲಬಿಲಿಟಿ ಇರುತ್ತೆ. ಆನ್ಲೈನ್ ಲಿಂಕ್ನ ಕೊಟ್ಟಿದ್ದಾರೆ, ಅದರಲ್ಲಿ ಲಿಂಕ್ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಅಥವಾ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ, ಸೊ ನೀವು ನೋಡ್ಬೋದು ಇದನ್ನು ಅಪ್ಲಿಕೇಶನ್ ಲಿಂಕ್. ಸೊ ಕ್ಯಾಂಡಿಡೇಟ್ಸ್ ಏನೇ ಡೌಟ್ ಇದ್ರೂ, ಕ್ವೈರೀಸ್ ಇದ್ರೂ ಈ ಒಂದು ಇಮೇಲ್ ID ಕೊಟ್ಟಿದ್ದಾರೆ ನೋಡಿ, recruitment@bml.limited.in ಅಂತ. ಅದಕ್ಕೆ ನೀವು ಇಮೇಲ್ ಮಾಡಿ ಏನೇ ಕ್ವೈರೀಸ್ ಇದ್ರೂ ಇಮೇಲ್ ಮಾಡ್ಕೋಬೋದು ಬಿಫೋರ್ ಡೆಡ್ಲೈನ್ ಆಫ್ ದ ಅಪ್ಲಿಕೇಶನ್. ಸೊ ಚೆಕ್ ಲಿಸ್ಟ್ ಏನೇನು ಅಪ್ಲಿಕೇಶನ್ಸ್ ಬೇಕು, ಡಾಕ್ಯುಮೆಂಟ್ಸ್ ಬೇಕು ಬಿಫೋರ್ ಅಪ್ಲೈಯಿಂಗ್ ಆನ್ಲೈನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಐಡೆಂಟಿಟಿ ಕಾರ್ಡ್, OBC ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಲೇಟೆಸ್ಟ್ ಪೇ ಸ್ಲಿಪ್, ಇದೆಲ್ಲ ಇದೆ, ಇಲ್ಲಿ ನೋಡ್ಬೋದು. ಈ ಅಡ್ವರ್ಟೈಸ್ಮೆಂಟ್ ರಿಲೇಟೆಡ್ ಏನೇ ಕೊರಿಯಂಡಮ್ ಅಥವಾ ಅರೆಂಡಮ್ ಇದ್ರೂ ಬೆಮೆಲ್ ವೆಬ್ಸೈಟಲ್ಲಿ ಹೋಸ್ಟ್ ಮಾಡ್ತಾರೆ, ನೀವು ರೆಗ್ಯುಲರಾಗಿ ಚೆಕ್ ಮಾಡ್ಬೋದು. ಅದರ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಮತ್ತು ಇದೇ ಥರ ತುಂಬ ಬೇರೆ ಜಾಬ್ ಅಪ್ಡೇಟ್ಸ್ ಬೇಕಾಗಿದ್ದರೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಹಾಕ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.